ನಮಸ್ತೆ ಸ್ನೇಹಿತರೆ, ನಾನಿವತ್ತು ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಯಾವ ದಿನ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡ್ತಾ ಬನ್ನಿ. ಆಷಾಢ ಅಮಾವಾಸ್ಯೆ ಕೆಲವು ಕಡೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಹೇಳಲಾಗುತ್ತೆ. ರೈತರು ಮಣ್ಣಲ್ಲಿ ಎತ್ತುಗಳನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡುವಂತಹದ್ದು ಕೆಲವು ಕಡೆ ವಾಡಿಕೆ ಇದೆ. ಅದಕ್ಕೆ ಕೆಲವರು ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಹೇಳಲಾಗುತ್ತೆ. ಈಗ ಯಾವ ದಿನ ಬಂದಿದೆ, ತಿಥಿ ಮತ್ತು ನಕ್ಷತ್ರನ ನೋಡ್ತಾ ಹೋಗೋಣ. ಯಾವಾಗ ಅಂತ್ಯವಾಗುತ್ತೆ ತಿಥಿ, ಯಾವಾಗ ಮುಕ್ತಾಯ ಆಗುತ್ತೆ ಅಮಾವಾಸ್ಯೆದು ನೋಡ್ತಾ ಹೋಗೋಣ. ಇವತ್ತಿನ ದಿನ ಸೋಮವಾರ 13ನೇ ತಾರೀಕು ಸಂಜೆ 6:49 ಅಮಾವಾಸ್ಯೆ ನಮಗೆ ಆರಂಭವಾಗುವಂತಹದ್ದು. ಮುಕ್ತಾಯವಾಗುವಂಥದ್ದು ನಾಳೆ 14ನೇ ತಾರೀಕು ಮಂಗಳವಾರ 3:12 ಮಧ್ಯಾಹ್ನ 3:12 ಅಂತ್ಯವಾಗುತ್ತೆ. ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾಳೆ ಮಂಗಳವಾರನೇ ಬಂದಿರೋದ್ರಿಂದ ನಾಳೆಯೇ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡುವಂಥದ್ದು. ಕೆಲವರು ಸಾಯಂಕಾಲ ಮಾಡಿದರೆ ಮಾಡ್ಬೋದು, ಆದರೆ ನಾವು ಯಾವುದೇ ಹಬ್ಬ ಮತ್ತು ಅಮಾವಾಸ್ಯೆಗಳನ್ನು ಪರಿಗಣನೆಗೆ ತಗೊಂಡ್ರೆ ಸೂರ್ಯ ಉದಯ ಯಾವ ದಿನ ಆಗ್ತಾನೆ ಆ ದಿನನ ನಾವು ಅಮಾವಾಸ್ಯೆ ಅಂತ ಪರಿಗಣನೆ ಮಾಡಲಾಗುತ್ತೆ. ಆದ ಕಾರಣ ನೀವು ನಾಳೆಯೇ ಅಮಾವಾಸ್ಯೆ ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ಮಾಡಬೇಕು ನಾವು ಅಂತ ನೋಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಯಾಕಂದರೆ ಅದು ಮಧ್ಯಾಹ್ನಕ್ಕೆ ಅಮಾವಾಸ್ಯೆ ಮುಗಿದೋಗುತ್ತೆ. ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ಬೇಗ ಆಗಲ್ಲ ಅನ್ನೋರು ರಾಹು ಕಾಲ ಬಿಟ್ಟು 3:30 ಒಳಗೆ ನೀವು ಅಮಾವಾಸ್ಯೆ ಪೂಜೆ ಮಾಡಬೇಕಾಗುತ್ತೆ. ಈ ಅಮಾವಾಸ್ಯೆ ಪೂಜೆ ಈ ಟೈಮಲ್ಲಿ ಮಾಡಿದರೆ ಅಮಾವಾಸ್ಯೆಗೆ ಸಲ್ಲತ್ತೆ. ಸಂಜೆ ಮಾಡೋ ಹಾಗಿಲ್ಲ. ಇವತ್ತು ಬೇಕಾದ್ರೆ ಸಾಯಂಕಾಲ ಮಾಡ್ಕೋಬೋದು, ನಿಮ್ಗೆ ನಾಳೆ ಆಗಲ್ಲ ಅನ್ನೋರು. ಬಟ್ ನಾಳೆನೇ ಮಾಡಿದ್ರೇ ಅದು ಅಮಾವಾಸ್ಯೆಗೆ ಸಲ್ಲತ್ತೆ. ಈಗ ಅಮಾವಾಸ್ಯೆ ದಿನ ಏನು ಮಾಡಬೇಕು, ಯಾವ ಥರ ಪೂಜೆ ಮಾಡಬೇಕು ಅಂತ ನೋಡೋದಾದರೆ ಮನೆಯನ್ನು ಶುಚಿಗೊಳಿಸಿ ದೇವ್ರ ಮನೆಯನ್ನು ಸ್ವಚ್ಛಗೊಳಿಸಿ ಆಮೇಲೆ ನೀವು ರೆಗ್ಯುಲರಾಗಿ ಅಮಾವಾಸ್ಯೆ ಯಾವ ಥರ ಪೂಜೆ ಮಾಡ್ತೀರೋ ಆ ಥರನೇ ಪೂಜೆ ಮಾಡಿ. ಆದರೆ ಪ್ರತಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಮನೆಗೆ ದೃಷ್ಟಿ ತೆಗೆಯೋದನ್ನು, ಮಕ್ಕಳಿಗಾಗಲಿ ಗರ್ಭಿಣಿಯ ಸ್ತ್ರೀಗಾಗಲಿ ದೃಷ್ಟಿ ತೆಗೆಯೋದನ್ನು ಮಾತ್ರ ಮರಿಬೇಡಿ. ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರೋದರಿಂದ ಮನೆಯನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒರೆಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆಮೇಲೆ ನಿಂಬೆಹಣ್ಣಿಂದ ಮನೆ ಬಾಗಿಲಿಗೆ ನೀವಾಳಿಸಿ ಅದನ್ನು ಯಾರು ತುಳಿದಂಥ ಜಾಗಕ್ಕೆ ಹಾಕೋದಿಲ್ಲ, ಹಸಿರು ಗಿಡ ಕೆಳಗೆ ಹಾಕುವಂಥದ್ದು. ಆಮೇಲೆ ಉಪ್ಪು, ಮೆಣಸು, ಮೆಣಸಿನ್ಕಾಯಿ ಈ ಥರದಿಂದ ಮಕ್ಕಳಿಗೆ ನಿವಾಳಿಸೋದು, ಈ ಥರ ಮಾಡಿ ಅದು ಯಾರೂ ಓಡಾಡ್ತಕ್ಕಂಥ ಜಾಗದಲ್ಲಿ ಹಾಕೋದು. ಮನೆಗೆ ಆಗಲಿ ಪ್ರತಿ ಅಮಾವಾಸ್ಯೆಗೂ ನಿಂಬೆಹಣ್ಣನ್ನು ಕೊಯ್ದುಬಿಟ್ಟು ದೃಷ್ಟಿ ತೆಗೆದು ಬಾಗಿಲಿಗೆ ಇಡುವಂಥದ್ದು ತುಂಬ ಒಳ್ಳೆಯದು. ಪ್ರತಿ ಅಮಾವಾಸ್ಯೆಗೂ ಈ ಥರ ಮಾಡ್ತಾ ಬನ್ನಿ. ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಗಲಿ, ಯಾವುದೋ ಸಣ್ಣ ಪುಟ್ಟ ಕಿರಿಕಿರಿ ಆಗಲಿ, ಜಗಳಗಳಾಗಲಿ ನಿಲ್ಲುತ್ತಾ ಬರುತ್ತೆ. ಆಮೇಲೆ ಮಕ್ಕಳಿಗಾಗಲಿ ಗರ್ಭಿಣಿಯರಿಗಾಗಲಿ ಇದೇ ಥರ ದೃಷ್ಟಿಯನ್ನು ತೆಗೆಯೋದು ತುಂಬ ಒಳ್ಳೆಯದು. ಇದು ನೀವು ರೆಗ್ಯುಲರಾಗಿ ಯಾವ ಥರ ಮಾಡ್ತೀರೋ ಅಮಾವಾಸ್ಯೆ ಪೂಜೆ ಆ ಥರನೇ ಮಾಡಿ. ಆಮೇಲೆ ಕಳಶ ಚೇಂಜ್ ಮಾಡ್ತಾರೆ ಕೆಲವೊಬ್ರು ಅಮಾವಾಸ್ಯೆ ಹುಣ್ಣಿಮೆಗೆ. ಈ ಥರ ಮಾಡಿದ್ರೂ ಹಿಂದಿನ ದಿನವೇ, ಇವತ್ತಿನ ದಿನ ಸೋಮವಾರದ ದಿನವೇ ನೀವು ಕಳಶ ಎಲ್ಲ ಸ್ಥಾಪನೆ ಮಾಡಿಕೊಂಡು ನಾಳೆ ಬೆಳಗ್ಗೆ ಪೂಜೆಯನ್ನು ಮಾಡಿದ್ರೆ ತುಂಬ ಶುಭ ಆಗುತ್ತೆ. ಇದಾಗಿತ್ತು ಅಮಾವಾಸ್ಯೆ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.